ಹಲೋ, ಹಾ ಹೇಳಿ ಸರ್. ಎಷ್ಟು ಮಾಡಲು ಏನು ಸರ್ ಇದು ಗಾಡಿ? 14 ಮಾಡಲು 11 ತಿಂಗಳು. ಓಕೆ. ಓಕೆ, ಅದು ಯಾವ ಊರಲ್ಲಿ ಇರೋದು ಇದು? ಬಂಗಾರಪೇಟೆ ಸರ್. ಬಂಗಾರಪೇಟೆ, ಕೋಲಾರ. ಹಾ ಓಕೆ ಓಕೆ. ಮತ್ತೆ ಏನ್ ಪ್ರೈಸ್ ಹೇಳ್ತಾ ಇದ್ರೆ ಹೆಂಗಣ? ಇದು ಕಂಡೀಷನ್ ಹೇಗಿದೆ ಗಾಡಿ ಎಲ್ಲ ಹೇಳ್ಬೇಕಲ್ಲ. ಹಾ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ನಾವು ಈಗ 35,000 ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸಿದೀವಿ. ಓಕೆ 1500 ಒಂದ್ 2000 ಕಿಲೋಮೀಟರ್ ಓಡಿಸಿದೀವಿ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸಿ. ಓಕೆ ಏರ್ ಫಿಲ್ಟರ್ ಮತ್ತೆ ಬ್ರೇಕ್ ಲೈನ್ ಎಲ್ಲ ಚೇಂಜ್ ಮಾಡಿದೀವಿ. ಓಕೆ. ಪ್ರೈಸ್ 370 ಹೇಳ್ತಾ ಇದೀವಿ. ಬಂದ್ರೆ ಏನಾದ್ರು ಹೆಚ್ಚು ಕಡಿಮೆ ನೆಗೋಷಿಯಬಲ್ ಮಾಡ್ತೀವಿ. 380. ನೀವು ಡೀಲರ್ ಓನರ್ ಅಂದ್ರೆ ಕಸ್ಟಮರ್? ಕಸ್ಟಮರ್ ಸರ್. 370. 370 ಹೇಳ್ತಾ ಇದ್ರ ಪ್ರೈಸ್? ಹಾ ನಮ್ ಯೂಟ್ಯೂಬ್ ಇಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ತೀವಿ. ಬೇಕಂತ ಬಂದ್ರೆ ಕುತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡ್ತೀವಿ. ಹೌದಾ? ಹಾ ಓಕೆ. ಎಲ್ಲಿ? ಬಂಗಾರಪೇಟೆನ ಇರೋದು? ಹಾ ಬಂಗಾರಪೇಟೆ ಸರ್. ಹಾ ಹಾ. ಓಕೆ ಸರ್, ಯೂಟ್ಯೂಬ್ ಅಪ್ಡೇಟ್ ಮಾಡಿರ್ತೀನಿ. ಕಂಡೀಷನ್ ಎಲ್ಲ ಚೆನ್ನಾಗಿದೆಯಲ್ಲ ಸರ್? ಹಾ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಓಡ್ತಾ ಇದೆ ಗಾಡಿ. ಓಡ್ತಾ ಇದೆ? ರನ್ನಿಂಗ್ ಇದೆಯಾ ಗಾಡಿ? ರನ್ನಿಂಗ್ ಇದೆ. ನೋಡಿ ಸರ್, ಅಂದ್ರೆ ಅದರಲ್ಲೇ ಸ್ವಲ್ಪ ಹೆಚ್ಚು ಅಂದ್ರೆ ಜಾಸ್ತಿನೇ ಸ್ವಲ್ಪ ಆಗುತ್ತೆ. ಮಾರ್ಕೆಟ್ ಪ್ರೈಸ್ ಕೂಡ ಕಡಿಮೆನೇ ಇರುತ್ತೆ ನೀವು ಹೇಳ್ತಿರೋ ಪ್ರೈಸ್. ಕಡಿಮೆ ಮಾಡ್ಕೊಡ್ತೀರಾ ಅಂದ್ರೆ ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ಗೆ. ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಯೂಟ್ಯೂಬ್ ಅಪ್ಡೇಟ್ ಮಾಡ್ತೀನಿ, ತಗೊಳ್ಳಿ ಸರ್. ಓಕೆ. ನಾವು ನೇರವಾಗಿ ಕಸ್ಟಮರ್, ಡೀಲರ್ ಅಲ್ಲ. ಓಕೆ ಓಕೆ ಸರ್. ಅಂತವ್ರೆ ಬೇಕು ಪಾಪ. ತುಂಬಾ ಜನ ಹುಡುಕ್ತಾ ಇದಾರೆ ವೆಹಿಕಲ್ಸ್. ತುಂಬಾ ಕಾಲ್ಸ್ ಬರ್ತಾ ಇದಾವೆ ನಮ್ಗೆ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ. ಓಕೆ. ನಮ್ದು ಡಿಸ್ಟ್ರಿಬ್ಯೂಟರ್ ಇದೆ. ಓಕೆ. ಈಗ ನಾವು ಇದನ್ನ ಸೇಲ್ ಮಾಡಿ ಈಕೋ ತಗೊಂತ ಇದೀವಿ. ಓಕೆ. ನಾವು ಇದು ಬೆಂಗಳೂರಿಗೆ ಇದು ಟ್ರಾನ್ಸ್ಪೋರ್ಟೇಷನ್ಗೆ ಐಟಮ್ ತಗೊಂಡ್ಬರೋದಕ್ಕೆ ಹಾಕಂತ ಇದೀವಿ. ಓಕೆ. ಇದು ಮಾಡ್ತಾ ಈಗ ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಈಸಿ ಆಗಿದೆ. ನಮ್ಮ ಲಾರಿಯಲ್ಲೇ ಬರ್ತಾ ಐಟಮ್ ಎಲ್ಲ. ಓಕೆ ಓಕೆ. ಹಂಗಾಗಿ ಇದಕ್ಕ ತಗೊಂಡ್ರೆ 3,000-4,000 ಖರ್ಚು ಬರ್ತದೆ. ಅದೇ ಟ್ರಾನ್ಸ್ಪೋರ್ಟೇಷನ್ ಹಾಕಿದ್ರೆ ಒಂದು 2,500-3,000 ಒಳಗಡೆ ಖರ್ಚು ಬರುತ್ತೆ. ಓಕೆ. ನಮ್ಗೆ ಒಂದು 1,000 ರೂಪಾಯಿ ಇನ್ನೂ ಉಳಿತಾಯ ಆಗುತ್ತಲ್ಲ, ಏನಕ್ಕೆ ಸುಮ್ನೆ ಅಂತ ಹೇಳ್ಬಿಟ್ಟು ಈಗ ಮಾರ್ತಾ ಇರೋದು ಅಷ್ಟೇ. ಹೌದಾ? ಓಕೆ ಓಕೆ. ಬೇರೆ ಇನ್ನೇನು ಉದ್ದೇಶ ಇಲ್ಲ. ನಾವು ತಿಂಗಳಿಗೆ 4 ಟೈಮ್ ಬೆಂಗಳೂರು ಹೋಗ್ತಾ ಇದೆ ಅಷ್ಟೇ. ಹೌದಾ ಸರ್? ಓಕೆ ಸರ್, ಯೂಟ್ಯೂಬ್ ಅಪ್ಡೇಟ್ ಇದೇ ನಂಬರ್ ಕೊಟ್ಟಿರ್ತೀನಿ. ಕೊಟ್ಟಿದೆ. ಫೋನ್ ಬಂದ್ರೆ ಮಾತಾಡಿ ಸರ್. ಸರಿ ಸರಿ ಓಕೆ.